ನನ್ನ ಜೊತೆ ಶೈಲಜಾ ಗಂಗಾವತಿ ಟೀಚರ್ ಇದ್ದಾರೆ. ಅವರು ನಾ ನನ್ನ ಕೋರ್ಸ್ ಸೇರಿದ್ರೆ ಏನು ಲಾಭ ಅಂತ ಒಂದೆರಡು ಮಾತಾಡಮ್ಮ ಅಂತ ಕೇಳ್ತಾ ಇದ್ದೀನಿ. ಸರ್, ತಮ್ಮ ಕೋರ್ಸ್ ಜಾಯ್ನ್ ಆಗೋದ್ರಿಂದ ಬಹಳಷ್ಟು ಉಪಯೋಗಗಳಿವೆ ಸರ್. ಮೊದಲನೇದಾಗಿ ಅವ್ರಿಗೆ ನೀವು ಇದುವರೆಗೂ ಹೇಳ್ತಿರಲ್ಲ ಸರ್, ಅವ್ರ ಬಗ್ಗೆ ಅವ್ರಿಗೆ ತಿಳ್ಕೊಳೋದಕ್ಕೆ ನಾನ್ ಯಾರು ಅಂತೆ ಆ ತರ ಅವರ ಒಂದು ಸ್ವ ಅವಲೋಕನೆ ಶುರುವಾಗುತ್ತೆ ಸರ್. ಅವ್ರ ಬಗ್ಗೆ ಅವ್ರ ಸ್ಟ್ರೆಂತ್ ವೀಕ್ನೆಸ್ ಇವನ್ನೆಲ್ಲ ತಿಳ್ಕೊಂಡು ಅವರು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಸರ್. ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು? ಹಾಗೇನೆ ಅಲ್ಲಿ ಸರ್, ಖಂಡಿತ ನನ್ನಲ್ಲೂ ಬಹಳಷ್ಟು ಬದಲಾವಣೆ ಆಗಿದೆ ಸರ್. ಮೊದಲೇದಾಗಿ ಹೇಳ್ಬೇಕಂದ್ರೆ ಬಹಳ ಹಿಂಜರಿಕೆ ಸ್ವಭಾವ ಇತ್ತು ಸರ್. ನಾನು ಜನರ ಜೊತೆ ಅಷ್ಟು ಒಡನಾಡ್ತಾ ಇರ್ಲಿಲ್ಲ. ಸಹಜವಾಗಿ ಹಿಂಜರಿಕೆ ಸ್ವಭಾವ ಇದ್ದಿದ್ರಿಂದ ಜಾಸ್ತಿ ನಾನು ಎಲ್ಲಿ ಅಷ್ಟು ಓಪನ್ ಅಪ್ ಆಗಿ ಮಾತಾಡ್ತಾ ಇರ್ಲಿಲ್ಲ ಸರ್. ಇವತ್ತು ನನ್ಗೆ ಈ ಒಂದು ಜನರಲ್ಲಿ ಯಾವುದೇ ಹಿಂಜರಿಕೆ ಇಲ್ದೇನೆ ನಾನು ಮಾತಾಡುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ ಸರ್. ಅದಕ್ಕೆ ಕಾರಣ ತಮ್ಮ ತರಬೇತಿ ಅಂತ ನಾನು ಹೇಳ್ತೀನಿ. ಈಗ ನೀವು ಕೇಳಿದ್ರಿ ಅಂತ ನಾನು ಆನ್ಲೈನ್ ಕೋರ್ಸ್ಗಳು ಒಂದು 6 ಸಬ್ಜೆಕ್ಟ್ ಮೇಲೆ ಮಾಡಿದೆ, 4 ತಾಸುಗಳು. ಅದೆಷ್ಟು ಲಾಭ ಆಯಿತು? ಬಹಳಷ್ಟು ಉಪಯುಕ್ತ ಇತ್ತು ಸರ್. ಅದು ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಒಂದು ವಿಷಯದ ಬಗ್ಗೆ ಆಳವಾದಂತಹ ಮಾಹಿತಿಯನ್ನ ತಾವು ಕೊಡ್ತೀರಿ. ಇದರಿಂದ ನಮ್ಗೆ ಆ ವಿಷಯದ ಬಗ್ಗೆ ಪರಿಪೂರ್ಣ ಒಂದು ಅವಗಾಹನೆ ಬರೋದ್ರಿಂದ ನಮ್ಗೆ ಉದಾಹರಣೆಗೆ ನಮ್ಮ ಮನೋಭಾವ ಅಂದ್ರೆ ಏನಂತ ಇದುವರೆಗೂ ತುಂಬಾ ಚೆನ್ನಾಗಿ ತಾವು ಹೇಳಿದ್ರಿ ಸರ್. ಒಂದು 5-10 ನಿಮಿಷದಲ್ಲೇ ಅಷ್ಟು ಅದ್ಭುತವಾಗಿ ತಾವು ವಿವರಣೆಯನ್ನ ಕೊಟ್ರಿ. ಎಷ್ಟೋ ಜನರಿಗೆ ಅದು ಅದ್ಭುತವಾಗಿತ್ತು ಅಂತ ಕಾಮೆಂಟ್ ನೋಡಿದೆ, ತುಂಬಾ ಖುಷಿ ಆಯ್ತು. ಅದೇ ವಿಷಯದ ಬಗ್ಗೆ 4 ತಾಸುಗಳ ಕಾಲ ಚರ್ಚೆ ಮಾಡಿದಾಗ ಮನಸ್ಸು ಎಷ್ಟು ಹೊಸ ಹೊಸ ನಮ್ಮ ವಿಚಾರಗಳು ಗೊತ್ತಾಗುತ್ತೆ. ಹಾಗೆ ನಮ್ಮಲ್ಲಿ ಇರ್ತಕ್ಕಂತ ಅನುಮಾನಗಳು, ದುಗುಡಗಳು ಅವೆಲ್ಲ ಬದಿಸೆರೆದು ನಮ್ಮ ಆತ್ಮವಿಶ್ವಾಸ ಪ್ರಜ್ವಲಿಸಕ್ಕೆ ಕಾರಣ ಆಗುತ್ತೆ ಸರ್. ಆ, ಪ್ರತಿ ಗುರುವಾರ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡೋದ್ರಿಂದ ಯಾವ ಥರ ಲಾಭ ಆಗಿದೆ ನಿಮಗೆ? ಸರ್, ಖಂಡಿತ ಸರ್. ಈಗ ತಾವಾಗೆ ಹೇಳಿದ್ರಿ ಅಂದ್ರೆ ಇವತ್ತು ಮಾಹಿತಿ ಎಲ್ಲಾ ಕಡೆ ಲಭ್ಯ ಇದೆ, ಆದ್ರೆ ಪರಿವರ್ತನೆ ಆಗ್ಬೇಕಂದ್ರೆ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ ಅಂತ. ಕರೆಕ್ಟ್. ಯಾವುದೇ ಒಂದು ಕೌಶಲ್ಯವನ್ನ ನಾವು ಕಲಿಬೇಕಂದ್ರೆ ಅಲ್ಲಿ ನಮ್ಗೆ ತೊಡಗಿಸಿಕೊಳ್ಳುವುದಕ್ಕೆ ಬೇಕಾಗುತ್ತೆ ಸರ್. ಆ ಒಂದು ನಮ್ಗೆ ಗೊತ್ತಿರೋಂತ ಜ್ಞಾನನ ಅಭಿವ್ಯಕ್ತಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಮಾಧ್ಯಮ ಬೇಕಾಗುತ್ತೆ. ಇತರರ ಒಂದು ವಿಚಾರಗಳನ್ನ ಕೇಳೋದಕ್ಕೆ ನಮ್ಗೆ ಸಂಯಮ ಬೇಕಾಗುತ್ತೆ. ಹಾಗೆ ಆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ಮಾತಿನ ಚಾತುರ್ಯ ಬದಲಾವಣೆ ಬಹಳಷ್ಟು ಸುಧಾರಣೆ ಆಗುತ್ತೆ. ಹಾಗೇನೆ ವಿಷಯದ ಬಗ್ಗೆ ಒಂದು ಪ್ರಬುದ್ಧತೆ ಬರುತ್ತೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ಆಳವಾಗಿ ನಾವು ಮಾತಾಡ್ಬೇಕಂತ ಹೇಳಿ ಪ್ರಿಪೇರ್ ಆಗೋದ್ರಿಂದ ನಮ್ಮ ಜ್ಞಾನದ ಮಟ್ಟ ಕೂಡ ಜಾಸ್ತಿ ಆಗುತ್ತೆ ಸರ್. ಒಟ್ಟಾರೆ ಅಂತ ಕ್ಲಾಸ್ಗಳನ್ನ ಅಟೆಂಡ್ ಮಾಡೋದ್ರಿಂದ ಅವ್ರು ಇರುವ ಮಟ್ಟದಿಂದ ಖಂಡಿತವಾಗಿ ಬದಲಾಗ್ತಾರೆ. ಅವ್ರ ಭಾಷೆ ಸ್ಪಷ್ಟ ಆಗುತ್ತೆ, ಅವರ ಪದ ಸಂಪತ್ತು ಜಾಸ್ತಿ ಆಗುತ್ತೆ, ಅವರ ಜ್ಞಾನ ವೃದ್ಧಿ ಆಗುತ್ತೆ. ಈ ಯಾವ ಉದ್ದೇಶದಿಂದ ಅವರು ಈ ಒಂದು ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ, ಅದಕ್ಕೆ ತಯಾರಿಗೆ ಅಲ್ಲಿ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಓಕೆ, 3 ಡೇಸ್ ಕ್ಯಾಂಪ್ ಅಟೆಂಡ್ ಮಾಡಿದ್ರಿ, ಅದರ ಅನುಭವ ಶೇರ್ ಮಾಡಿ. ಸರ್, ಇದೇ ಈಗ ನಮ್ಮ ಸ್ನೇಹಿತರು ನೇತ್ರಾವತಿ ಮೇಡಮ್ ಅವ್ರು ಹೇಳಿದ್ರು. ಅಲ್ಲಿ 3 ಡೇಸ್ ಕ್ಯಾಂಪ್ ಅಲ್ಲಿ ನಮ್ಗೆ ವೇದಿಕೆ ಭಯ ಅಂತಕ್ಕಂಥದ್ದು ಹೋಗೋದಕ್ಕ ತುಂಬಾ ಅಲ್ಲಿ ಟಾಸ್ಕ್ಗಳು ಸರ್ ಕೊಡ್ತಾರ. ಆ ಅಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ನಮ್ಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಮೇಲೆ ಅಂದ್ರೆ ಏನು, ಹಾಗೆ ಅಲ್ಲಿ ನಮ್ಮ ಒಂದು ವೇದಿಕೆಯನ್ನ ಹೆಂಗ್ ಬಳಸ್ಕೋಬೇಕು, ಹಾಗೆ ಐ ಕಾಂಟ್ಯಾಕ್ಟ್ ಯಾವ ತರ ನಾವು ಆಡಿಯನ್ಸ್ ಜೊತೆ ಇಟ್ಕೋಬೇಕು, ಹಾಗೇನೆ ನಮ್ಮ ಭಾಷೆ ಮಾಡ್ಯುಲೇಷನ್ಸ್, ಹಾವಭಾವ, ಗೆಸ್ಚರ್ಸ್ ಇವೆಲ್ಲದ್ರ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿ ಪಡಿಬೇಕಂದ್ರೆ ಆಫ್ಲೈನ್ 3 ಡೇಸ್ ಕ್ಯಾಂಪು ತುಂಬಾ ಉಪಯುಕ್ತ ಆಗುತ್ತೆ ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಒಳ್ಳೆಯದಾಗಲಿ. ಇನ್ನು ನಿಮ್ಮ ಕಲಿಕೆ ಪ್ರಗತಿದಾಯಕವಾಗಿರಲಿ. ಸ್ನೇಹಿತರೆ, ನಿಮಗೂ ಆಸಕ್ತಿ ಇದ್ದರೆ 9341259267ಗೆ ಕರೆ ಮಾಡಿ.